ಇತ್ತು. ಇವತ್ತು ಸ್ಕೂಲು ಹಾಸ್ಪಿಟಲ್ಗಳಿರಲಿ, ರೋಡ್ಗಳು ಸೇತುವೆಗಳು ಇರಲಿಲ್ಲ. ಆ ರೋಡ್ಗಳನ್ನು ಮಾಡಿದ್ದು, ಸೇತುವೆ ಮಾಡಿದ್ದು, ಸ್ಕೂಲ್ಗಳನ್ನು ಕಟ್ಟಿದ್ದು, ಹಾಸ್ಪಿಟಲ್ಗಳನ್ನು ಕಟ್ಟಿದ್ದು, ಕಾಲೇಜುಗಳನ್ನು ಕಟ್ಟಿದ್ದು, ವಿಶ್ವವಿದ್ಯಾನಿಲಯಗಳನ್ನು ಕಟ್ಟಿದ್ದು, HAL, PHAL, BSNL, BEML ಎಲ್ಲವನ್ನ ಕಟ್ಟಿದ್ದು ಕಾಂಗ್ರೆಸ್. ಆದ್ರೆ ಇವತ್ತು ಕಾಂಗ್ರೆಸ್ ಏನ್ ಮಾಡದೆ? ನಾನು ಅವ್ರಿಗೆ ಸಿಂಪಲ್ ಆಗಿ ಹೇಳ್ತೀನಿ, ಕಾಂಗ್ರೆಸ್ ಏನ್ ಮಾಡದೆ ಅಂತ ಹೇಳಿದ್ರೆ, ನಿನ್ ಬಾಯಿ ಪಲ್ಸ್ ಪೋಲಿಯೋ ಆಗ್ತು ಅಂತೀನಿ. ಪಲ್ಸ್ ಪೋಲಿಯೋ ಆಗ್ಲಿಲ್ಲ ಅಂದ್ರೆ ನಿನ್ ಕೈಕಾಲು ಸೇರೋಗಿ ನೀನು ಮಾತು ಮಾಡೋಕಾಯ್ತಿರ್ಲಿಲ್ಲ. ನಿನ್ ಬಾಯಿ ಪಲ್ಸ್ ಪೋಲಿಯೋ ಆಗಿದ್ದು ಕೂಡ ಕಾಂಗ್ರೆಸ್. ಮೊನ್ನೆ ಟ್ರೈನಲ್ಲಿ ಇದೇ ತರಬೇತಿ ಕೊಡಕ್ಕೆ ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲೊಬ್ಬ ಬಾಯಿಗೆ ಬಂದಾಗ ಬೈತಿದ್ದ ಕಾಂಗ್ರೆಸ್ ಪಕ್ಷನ. ನಾನು ಕೇಳಿಸ್ಕೊತಿದ್ದೀನಿ, ಎಷ್ಟಾರ ಬೈಲಿರಪ್ಪ ಅಂತ. ಕೊನೆಗೆ ಪ್ರಶ್ನೆ ಮಾಡಿದೆ, ನೆಹರು ಬೋದಾ, ಇಂದಿರಾ ಗಾಂಧಿ ಬೋದಾ, ರಾಜೀವ್ ಗಾಂಧಿನೂ ಬೋದಾ, ಮನಮೋಹನ್ ಸಿಂಗ್ನು ಬೋದಾ, ಸಿದ್ದರಾಮಯ್ಯನೂ ಬೋದಾ, DK ಶಿವಕುಮಾರ್ ಎಲ್ಲರೂ ಬೋದಾ? ಸರ್ ನೀವೇನಾಗಿದ್ದೀರಿ ಅಂತ ಕೇಳಿದೆ. ನಾನು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಅಂತ. ಹೌದಾ ಸರ್, ಥ್ಯಾಂಕ್ ಯು. ನಿಮ್ಮ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿದ್ದು ಇದುವರೆಗೂ ಹೋದ್ರಲ್ಲ, ಅದೇ ಕಾಂಗ್ರೆಸ್ನ ಇಂದಿರಾ ಗಾಂಧಿ. ನೀನು ನೌಕರಿ ಸಿಗೋ ಕಾರಣ ಕಾಂಗ್ರೆಸ್ ಅಷ್ಟೇ. ಮಲಿಕ್ ಅನಿಸ್ಬೋದು ಹೇಳ್ಬೇಕು ನೀವು ಜೋರಾಗಿ. ಕಾಂಗ್ರೆಸ್ ಏನ್ ಮಾಡೋದು ಅಂದ್ರೆ, ಇವತ್ತು ನಾವು ಬದುಕಲಿಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ಇಷ್ಟೆಲ್ಲವನ್ನು ಹಿಂಗ್ ನಡೆದಿದ್ದಂತ ಎಲೆಕ್ಷನ್ ಅನ್ನ ಇವತ್ತು ಹೆಂಗ್ ನಡೆಸ್ತದೆ, ಅದನ್ನ ಜಾರಿ ಮಾಡಿದ್ದು ಅಥವಾ ಅದನ್ನ ಅಭಿವೃದ್ಧಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನೋಡಿ, ಇದು ಈಗ ಜೂನ್ 30ನೇ ತಾರೀಕಿಂದ ಈ ತಿಂಗಳು 29ನೇ ತಾರೀಕುವರೆಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ. ಎನ್ಯುಮರೇಷನ್ ಫಾರ್ಮ್ಗಳನ್ನು ಅದನ್ನ ಫಿಲ್ ಮಾಡಿ ನೀವು ಹಾಕ್ತೀರಿ. ಅದರಲ್ಲಿ ಏನೋ ತಪ್ಪುಗಳನ್ನ ಕಂಡುಹಿಡಿದು ಒಂದು ಕರಡು ಪಟ್ಟಿ ಬರುತ್ತೆ. ಆಗಸ್ಟ್ 5ನೇ ತಾರೀಕು ಕರಡು ಪಟ್ಟಿ ಬರುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಹಿಂಗೆ ಕರಡು ಪಟ್ಟಿ ಬಂದು ಇಷ್ಟು ಲಕ್ಷ ವೋಟ್ಗಳು ಡಿಲೀಟ್ ಆಗಿದ್ವು. ಆಮೇಲೆ ದಾಖಲೆಗಳನ್ನು ಕೊಟ್ಟರು. ದಾಖಲೆಗಳನ್ನು ಕೊಟ್ಟಾಗ ಇಷ್ಟು ಫೈನಲ್ ಆಯ್ತು, ಅಂದ್ರೆ ಕಡಿಮೆ ಆಯ್ತು. ಹೌದಾ? ಆ ಕಡೆ ಸಂಖ್ಯೆಗೂ ನೋಡಿ, ಈ ಕಡೆ ಸಂಖ್ಯೆಗೂ ನೋಡಿ, ಆ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದೆ. ಅಂದ್ರೆ ಇಲ್ಲಿ ಡಿಲೀಟ್ ಆಗಿ ದಾಖಲೆಗಳು ಕೊಡದೇ ಇದ್ದವು, ಡೂಪ್ಲಿಕೇಟು ಅಥವಾ ಎರಡು ಕಡೆ ವೋಟ್ ಇದ್ದಿದ್ದು, ಸತ್ತೋಗಿರೋರು ಡಿಲೀಟ್ ಆಗಿ ಇಷ್ಟು ಫೈನಲ್ ಆಯಿತು. ನಾನು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಲ್ಲ. ಕೇರಳವನ್ನು ನೋಡಿಕೊಳ್ಳಿ. ಕೇರಳ ಮೊದಲು 27 ಲಕ್ಷ ವೋಟ್ ಡಿಲೀಟ್ ಆಗಿತ್ತು. ಆಮೇಲೆ ದಾಖಲೆಗಳನ್ನು ಕೊಟ್ಟು 9 ಲಕ್ಷ, ಇನ್ನೂ ಕಡಿಮೆ ಐತಿ 7 ಲಕ್ಷ. ಯಾಕೆ 7 ಲಕ್ಷ ಆಯಿತು ಅಂದ್ರೆ, SIR ಪ್ರಕ್ರಿಯೆ ನಡೆಯೋದಕ್ಕಿಂತ ಮುಂಚಿತವಾಗಿಯೇ ಸರ್ಕಾರ ದಾಖಲೆಗಳೆಲ್ಲ ಅಲ್ಲಿನ ನಾಗರಿಕರು ಕೊಟ್ಟುಬಿಟ್ಟಿತ್ತು. ಹಾಗಾಗಿ ಎಲ್ಲರೂ ದಾಖಲೆ ಕೊಟ್ಟರು, ಎಲ್ಲರ ಹೆಸರು ಮತಪಟ್ಟಿಯಲ್ಲಿ ಉಳಿದದ್ದು. ಅಲ್ಲಿ ಡಿಲೀಟ್ ಆಗಿದ್ದು ಯಾವುದು? ಡೂಪ್ಲಿಕೇಟು, ಸತ್ತೋಗಿರೋರು, ಡಬಲ್ ಇದ್ದಿದ್ದು. ಹಾಗಾಗಿ ಕಡಿಮೆ ಡಿಲೀಟ್ ಆಯಿತು. ಆದರೆ ಇನ್ನೊಂದು ರಾಜ್ಯ ನೋಡಿ, ಪಶ್ಚಿಮ ಬಂಗಾಳ, ಮೊದಲು 63 ಲಕ್ಷ ಇತ್ತು, ಆಮೇಲೆ ಜಾಸ್ತಿ ಆಯಿತು. ನೋಡಿ, ಎಲ್ಲ ರಾಜ್ಯಗಳಲ್ಲಿ ಕಡಿಮೆ ಜಾಸ್ತಿ ಇದೆ, ಕಡಿಮೆ ಆಗದೆ. ಅದರ ಪಶ್ಚಿಮ ಬಂಗಾಳ ಮಾತ್ರ ಮೊದಲು ಕಡಿಮೆ ಇತ್ತು, ಆಮೇಲೆ ಜಾಸ್ತಿ ಆಯ್ತು. ಯಾಕೆ ಅಂದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹಾಕೋದು. ಅದನ್ನ ನಮ್ಮ ಕರ್ನಾಟಕದಲ್ಲೂ ಹಾಕೋರೆ. ಹಾಗಾಗಿ ದಯವಿಟ್ಟು ಎಚ್ಚರಿಕೆ ಇರಬೇಕು. ಯಾಕೆ ಡಿಲೀಟ್ ಆಯ್ತವೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಪರಿಣಾಮ ಏನಾಯ್ತು? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾಕೆ ಕಾರಣಕ್ಕೆ ಬಿಜೆಪಿ 106 ಕ್ಷೇತ್ರಗಳಲ್ಲಿ ಗೆದ್ದಲ್ಲ, ಆ ಕ್ಷೇತ್ರಗಳಲ್ಲಿ ಗೆದ್ದ ಮತಗಳಿಗಿಂತ ಡಿಲೀಟ್ ಆದ ಮತಗಳ ಸಂಖ್ಯೆನೇ ಜಾಸ್ತಿ. ಪರ್ಟಿಕ್ಯುಲರ್ ಆಗಿ TMC ಕಾಂಗ್ರೆಸ್ ವೋಟ್ಗಳನ್ನೇ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದ್ರು. ಇನ್ನು ವಿಶೇಷ 86 ಕ್ಷೇತ್ರ ನೋಡಿ, ಹಿಂದೆ TMC ಗೆದ್ದಿತ್ತು, 86 ಕ್ಷೇತ್ರಗಳಲ್ಲೂ ಬಿಜೆಪಿಗೆ. 50 ಕ್ಷೇತ್ರಗಳಲ್ಲಿ ಕೇವಲ 5,000 ಮತ್ತು ಅದಕ್ಕಿಂತ ಕಡಿಮೆ ವೋಟ್ಗಳಿಂದ ಬಿಜೆಪಿ ಗೆದ್ದು. ಇದರಲ್ಲಿ ಒಂದೇ ಒಂದು ಹಿಂದೆ ಮುಂದೆ ಆಗಿದ್ರು, ಒಂದು ಅಲ್ಲಿ TMC ಅಧಿಕಾರದಲ್ಲಿ ಇರ್ತಿತ್ತು. ಜಸ್ಟ್ ಲೈಕ್ ಕರ್ನಾಟಕದಲ್ಲೂ 97 ಕ್ಷೇತ್ರಗಳನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಆ 97 ಕ್ಷೇತ್ರಗಳು ಯಾವುದು ಗೊತ್ತಾ? ನಿಮ್ಮ ಕಾಂಗ್ರೆಸ್ ಗೆದ್ದಿರುವ 5,000ಕ್ಕಿಂತ ಕಡಿಮೆ ಮಾರ್ಜಿನಲ್ಲಿ ಗೆದ್ದಿರುವಂತ ಕ್ಷೇತ್ರಗಳು. ನೀವಿಲ್ಲಿ ದರ್ಶನ್ ಧ್ರುವನಾರಾಯಣ ಅವರು 47,607, ಹೌದಾ? ಅಷ್ಟು 47,607 ಓಟ್ಗಳಿಂದ ಗೆದ್ದಿರ್ಬೋದು.
ಜಸ್ಟ್ ಇಮ್ಯಾಜಿನೇಷನ್ ದಟ್ 25,000 ವೋಟ್ಗಳನ್ನು ಡಿಲೀಟ್ ಮಾಡಿದ್ರೆ ಕಳೆದಷ್ಟೇ ಮಾರ್ಜಿನಲ್ಲಿ ಗೆಲ್ಲಿಸಬಹುದಾ ನೀವು? ಇಟ್ ಇಸ್ ಪಾಸಿಬಲ್. ಅವ್ರಿರ್ಲಿ, ನೀವು ಪಂಚಾಯತಿಲೂ ಗೆಲ್ಲಕ್ಕಾಗಲ್ಲ. ನೀವು ಪಂಚಾಯತಿಲಿ ಗೆಲ್ಲಿಲ್ಲ ಅಂದ್ರೆ ಅವ್ರು 1 ಲಕ್ಷ ಮಾರ್ಜಿನಲ್ಲಿ ಗೆದ್ದಿದ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ತಮಿಳುನಾಡಲ್ಲಿ ಸ್ಟಾಲಿನ್ ಯಾವತ್ತು ಗೆದ್ದಿದ್ದು 1 ಲಕ್ಷ ಮಾರ್ಜಿನಲ್ಲಿ, 1 ಲಕ್ಷ ವೋಟ್ಗಳಿಂದ ಗೆದ್ದಿದ್ರು ಸ್ಟಾಲಿನ್. ಈ ಸಲ ಗೆದ್ದಿದ್ರ? ಎಷ್ಟು ಓಟಿಂದ ಸೋತರು ಗೊತ್ತಾ? ಬರೀ 3,000ದಿಂದ 4,000 ಓಟಿಂದ, 4,000 ಓಟಿಂದ ಸೋತರು. ಆದ್ರೆ ಅವ್ರ ಕ್ಷೇತ್ರದಲ್ಲಿ 1,03,000 ವೋಟ್ಗಳು ಡಿಲೀಟ್ ಮಾಡಿದ್ರು. ಇಮೇಜ್ ಮಾಡ್ತಾರೆ, 1,03,000 ವೋಟ್ಗಳನ್ನ ಡಿಲೀಟ್ ಮಾಡ್ತಾರೆ ಅಂದ್ರೆ ಒಂದು ಕ್ಷೇತ್ರದಲ್ಲಿ ನಾವೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಈಸಿಯಾಗಿ ಗೆಲ್ಲಿಸಬಹುದು ಅಂತ ಅನ್ಕೊಂಡಿದ್ದೀವಿ. ಇದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಪಶ್ಚಿಮ ಬಂಗಾಳ. ನೀವು ಯಾರು ಕೇಳಿದ್ರೆ ಕೇರಳದಲ್ಲಿ ನಾವು ಗೆದ್ವಲ್ಲ ಅಂತ. ಕೇರಳದಲ್ಲಿ ಯಾಕೆ ಗೆದ್ವಿ ಅಂದ್ರೆ ಬಿಜೆಪಿಗೆ ಕೇಡರ್ ಇಲ್ಲ. ಅಲ್ಲಿ ಕಮ್ಯುನಿಸ್ಟ್ ಪಕ್ಷ, ಕಾಂಗ್ರೆಸ್ ಪಕ್ಷ ಎರಡೂ ಕೂಡ LMC ಮತ್ತೆ ಯಾವುದು ಎರಡು ಕಮ್ಯುನಿಸ್ಟ್ ಬೇಸ್ಡ್ ಪಾರ್ಟಿಗಳೇ ಗೆಲ್ತಕ್ಕಂಥವು. ಎಡ ಪಕ್ಷಗಳಿದ್ರಿಲ್ಲ, ಅವು ಮಾತ್ರ ಗೆಲ್ತವೆ. ತಮಿಳುನಾಡು ಯಾಕೆ ಗೆಲ್ಲಿಲ್ಲ ಅಂದ್ರೆ ತಮಿಳುನಾಡು ದ್ರಾವಿಡಿಯನ್ ಕಲ್ಚರ್ ಇರುವಂತಹ ರಾಜ್ಯ. ಅಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಅವರು ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಕಾಂಗ್ರೆಸ್ನೂ ಒಪ್ಕೊಳ್ಳಲ್ಲ, ಬಿಜೆಪಿನೂ ಒಪ್ಕೊಳ್ಳಲ್ಲ. ಮತ್ತೆ ಅಲ್ಲಿದ್ದು TMK ಯಾವುದು DMK ADMK ವೀಕ್ ಆಗಿದೆ. ಈಗ TMC ವಿಜಯ್ಗೆ ಸ್ಪೇಸ್ ಸಿಕ್ತು, ಒಂದು ಅವಕಾಶ ಸಿಕ್ತು. ಅಲ್ಲಿ ಅಪೋಸಿಷನ್ ಪಾರ್ಟಿ DMK ಅನ್ನ ವಿರೋಧಿಸಲಿಕ್ಕೆ. ಆತ್ಮೀಯ ಸರ್ವಕುಲ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಯ್ತೀನಿ. ನಮಸ್ಕಾರ.